ಔರದ್ ತಾಲೂಕಿನ ಸುಂದಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾಣಿಕ್ರಾವ್ ಪಾಟೀಲ ಹಾಗೂ ತಾಲೂಕು ಪಂಚಾಯತ್ನ ಸಹಾಯಕ ನಿರ್ದೇಶಕರಾದ ಶಿವಕುಮಾರ್ ಘಾಟೆ ಮತ್ತು ಸುಂದಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾರುತಿ ಸಿಂಗೋಡಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಪಥರಾವ್ ಚಿಟಿಗೇರಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸರಸ್ವತಿ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮವು ಮಕ್ಕಳಿಗೆ ಯಾವ ರೀತಿಯ ಕುಂದುಕೊರತೆಯ ಸಮಸ್ಯೆಗಳಿವೆ ಹಾಗೂ ಗ್ರಾಮಸ್ಥರಿಗೆ ಮಹಿಳೆಯರಿಗೆ ಉದ್ಯೋಗ ಖಾತ್ರಿಯಲ್ಲಿರುವ ಲಾಭಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಸಭೆ ಆಯೋಜಿಸಲಾಯಿತು. ಮಕ್ಕಳಿಗೆ ಯಾವ ರೀತಿಯ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಎಂಬುದು ಮತ್ತು ಮಕ್ಕಳ ಧೈರ್ಯದಿಂದ ತಮ್ಮ ಕೊರತೆಗಳನ್ನು ಹೇಗೆ ಬಗೆಹರಿಸಬಹುದು ಎಂದು ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಕಾರ್ಯಕ್ರಮದ ಅಡಿಯಲ್ಲಿ ಅನೇಕ ಸೌಲಭ್ಯಗಳು ಒದಗಿಸುವ ಪಾತ್ರದಲ್ಲಿ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಇದೇ ಸಂದರ್ಭದಲ್ಲಿ ಅಧಿಕಾರಿ ವರ್ಗದವರು, ಹಿರಿಯ ಮುಖಂಡರಾದ ದಯಾನಂದ್ ಹಳ್ಳಿಕೇಡ್, ಸದಸ್ಯರು ರಾಮದಾಸ್ ಗೌಡ, ಸಂಗಣ್ಣ ಮೇತ್ರ, ರಾವ್ಸಾವ್ ಪಾಟೀಲ್, ಗುರಯ್ಯ ಸ್ವಾಮಿ, ಸಂತೋಷ್ ಬಾಲ್ಕೆ, ಶಂಕರಾವ್ ಪಾಟೀಲ್, ಅನೇಕ ವಿದ್ಯಾರ್ಥಿನಿಯರು ಮತ್ತು ಮುಖ್ಯ ಗಣ್ಯ ವ್ಯಕ್ತಿಗಳು ಹಾಗೂ ಶಿಕ್ಷಕರು ಮತ್ತು ಪಂಚಾಯತ್ ಸದಸ್ಯರು ಮುಂತಾದವರು ಊರಿನ ಜನರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಚಿಕ್ಕಿ ನ್ಯೂಸ್ ಕನ್ನಡ, ಔರದ್. ಇಮಿಡಿಯೇಟ್ ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅಲ್ಲಿ ಹೋಗಿ ಬುಕ್ ಓದಬೇಕು, ಆನ್ಲೈನ್ ಕಂಪ್ಯೂಟರ್ದಾಗೆಲ್ಲ ಓಪನ್ ಮಾಡಬೇಕು. ಇಲ್ಲಿ ನಮ್ಮಲ್ಲಿ ನಿಟ್ಟಿನಲ್ಲಿ ಸಹಿತ ಈ ಒಂದು ಗ್ರಾಮ ಸಭೆಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮತ್ತು ಇನ್ನೂ ಅನೇಕ ಕಡೆಗೆ ಬಾಲ್ಯ ವಿವಾಹ ಅಲ್ಲದೆ ಬಾಲ ಕಾರ್ಮಿಕ ಪದ್ಧತಿ ಇದೆ. ಆ ಬಾಲ ಕಾರ್ಮಿಕ ಪದ್ಧತಿಯನ್ನು ಸಹಿತ ಹೋಗಲಾಡಿಸೋದು ಸಹಿತ ಅಷ್ಟೇ ಅವಶ್ಯಕತೆ ಇದೆ. ಅದನ್ನು ಸಹಿತ ಈ ಒಂದು ಗ್ರಾಮ ಸಭೆಯಲ್ಲಿ ಡಿಸ್ಕಸ್ ಆಗ್ತದೆ. ಮತ್ತು ಅನೇಕ ಕಡೆಗೆ ನೋಡಿದಾಗ ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಲೈಂಗಿಕ ದೌರ್ಜನ್ಯ ಇರ್ಬೋದು, ತಾಯಿ ತಂದೆಯಿಂದಿರ್ಬೋದು ಅಥವಾ ಶಿಕ್ಷಕರಿಂದಿರ್ಬೋದು, ಪಾಲಕ ಇರ್ಬೋದು, ಇಂಥ ಅನೇಕ ಕಡೆಗೆ ದೌರ್ಜನ್ಯಗಳು ಸಹಿತ ನಡೀತಾ ಇದೆ. ಅವುಗಳನ್ನು ಸಹಿತ ತಡೆಗಟ್ಟಿನ ಸಹಿತ ಇಲ್ಲಿ ಚರ್ಚೆ ಆಗ್ತದೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಈ ಗ್ರಾಮ ಸಭೆಯಲ್ಲಿ ನಾವು ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಬೇಕಾಗಿರೋ ಸೌಲಭ್ಯಗಳನ್ನು ಸಹಿತ ಕೊಡುವಂಥ ಕೆಲಸ ಈ ಒಂದು ಗ್ರಾಮ ಸಭೆ ಮುಖಾಂತರವಾಗಿ ನಾವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸರ್, ಇದು ಪ್ರತಿಯೊಂದು ಶಾಲೆಗಳಲ್ಲಿ ಈ ಗ್ರಾಮ ಸಭಾ ಮಕ್ಕಳು ಗ್ರಾಮ ಸಭಾ ಮಾಡ್ತಾ ಇದ್ದೀರಾ? ಹೌದು, ಗ್ರಾಮ ಪಂಚಾಯಿತಿ ಒಂದು ವ್ಯಾಪ್ತಿಯಲ್ಲಿ ಒಂದ್ ಕಡೆ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಸ್ಕೂಲಲ್ಲಿ ಆಗ್ಬೋದು, ಗ್ರಾಮ ಪಂಚಾಯಿತಿಯಲ್ಲಿ ಒಂದ್ ಕಡೆ ಮಾಡ್ತೀವಿ. ಗ್ರಾಮ ಪಂಚಾಯಿತಿಯಲ್ಲಿ ಮಾಡ್ತೀರಾ? ಮಾಡ್ತೀವಿ. ಅಂದ್ರೆ ಎಲ್ಲಾ ಮಕ್ಕಳು ಈ ಕಡೆ ಬರ್ತಾರೆ, ಟೀಚರ್ಸ್ ಮಕ್ಕಳು ಒಂದಿಷ್ಟು ಬರ್ತಾರೆ, ಎಲ್ಲ ಕಡೆ ಎಲ್ಲರೂ ಸೇರಿಸ್ಕೊಂಡು ಮಾಡೋದು. ಪಂಚಾಯತ್ ಮಾಡ್ತೀರಾ ಅಷ್ಟೇ? ಪಂಚಾಯಿತಿ ಅಂತಲ್ಲ, ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಮಾಡಬಹುದು. ಪಂಚಾಯಿತಿಯಲ್ಲಿ ಅಂತ ಯಾವುದೇ ಪಂಚಾಯಿತಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.